ಹಲೋ ಫ್ರೆಂಡ್ಸ್, ಇಲ್ಲಿ ಇವತ್ತು ಏನು ಹೇಳಬೇಕು ಅಂದರೆ ಚಿಕನ್ ಅಂಗಡಿಯಲ್ಲಿ ಎಷ್ಟು ಲಾಭ ಇದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು 2 ಬಾಕ್ಸ್ ಕೋಳಿ ಹಾಕ್ಸಿದ್ದು. ಮತ್ತು ಒಬ್ಬೊಬ್ಬರೇ ಕಸ್ಟಮರ್ ಬರ್ತಾಯಿದ್ರು. ಸ್ಕಿನ್ ಔಟು, ವೆದರ್ ಔಟು ಅಂತ ಬರ್ತಾನೆ ಇದ್ರು ಕಸ್ಟಮರು. ವಿಡಿಯೋ ಮಾತ್ರ ಫಾಸ್ಟಾಗಿ ಓಡಿಸಿದ್ದೀನಿ ಫ್ರೆಂಡ್ಸ್, ತುಂಬ ಲೆಂತ್ ಇದೆ ಅಂತ ಅದಕ್ಕೆ ಫಾಸ್ಟಾಗಿ ಓಡಿಸಿದ್ದೀನಿ, ಬೇಜಾರು ಮಾಡ್ಕೊಂಬಿಡ್ರಿ. ಈಗ ನಾನು ಸಿಂಪಲಾಗಿ ಹೇಳ್ತೀನಿ, ಆದರೆ 11 ನಿಮಿಷ ವಿಡಿಯೋ ಇದೆ, ಪ್ಲೀಸ್ ದಯವಿಟ್ಟು ಉಣ್ಕಿತ ನೋಡಿ. ಚಿಕನ್ ಅಂಗಡಿಯಲ್ಲಿ ಬಿಸ್ನೆಸ್ ಆಗಬೇಕಂದ್ರೆ ತುಂಬ ಕ್ಲೀನೆಸ್ ಇರಬೇಕು. ಮತ್ತು ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕ ಬಿಸ್ನೆಸ್ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಡೌನ್ ಆಗಿದೆ. ಇನ್ನೇನಿದ್ರು ಮಧ್ಯಾಹ್ನದ ಅಷ್ಟೊಂದು ಕಸ್ಟಮರ್ ಇರೋಲ್ಲ. ಇನ್ಮೇಲಿಂದ ಸಿಂಪಲಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಇಷ್ಟು ದೊಡ್ಡದಾಗಿ ಮಾಡೋಕ್ಕೆ ಹೋಗಲ್ಲ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ನನಗೆ ನೀಟಾಗಿ ಗೊತ್ತಾಗ್ತಾಯಿಲ್ಲ. ಇನ್ಮೇಲಿಂದ ನೀಟಾಗಿ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ. ಮತ್ತು ಒಂದೊಂದೇ ಕ್ಲೀನ್ ಮಾಡಿದಾದ್ಮೇಲೆ ಇನ್ನೊಂದು 15 kg ಹೋಟ್ಲ್ ಆರ್ಡ್ರ್ ಬೇರೆ ಬಂತು. ಕ್ಲೀನ್ ಮಾಡಿ ತೆಗೆದಾಕಿ ಪೀಸ್ ಹೊಡೆದೆ. ಫಾಸ್ಟಾಗಿ ಓಡಿಸಿದ್ದೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಂಬಿಟ್ರಿ, ಯಾಕಂದರೆ ವೀಡಿಯೋಲಿ ಎಂತಿದೆ. ಚಿಕನ್ ಅಂಗಡಿ ಏನನ್ನ ಬಿಸ್ನೆಸ್ ಕೊಡಬೇಕು ಅನ್ನೋದು ಚಿಕನ್ ಅಂಗಡಿ ಮಾಡೋರಿಗೆ ತುಂಬ ಒಳ್ಳೆಯದು. ಯಾಕಂದರೆ ರಿಸ್ಕ್ ಕಮ್ಮಿ, ಲಾಭ ಜಾಸ್ತಿ ಇದೆ. ಆದರೆ ನೀವು ಕಸ್ಟಮರ್ ನೋಡೋ ರೀತಿ, ಮಾತಾಡೋ ರೀತಿ ಚೆನ್ನಾಗಿರ್ಬೇಕಷ್ಟೇ. ನೋಡ್ರಿ, ಇದೇ ಹೇಳಿತ್ತು 15 kg ಹೋಟ್ಲ್ ಆರ್ಡ್ರ್ ಬೇರೆ ಬಂತು. ಒಂದು ಚಿಕನ್ ಅಂಗಡಿ ಮಾಡಿದ್ಮೇಲೆ ಒಂದು 20-30 kg ಚಿಕನ್ ಆರ್ಡ್ರುಗಳು ಇಟ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಂದರೆ ಲಾಭ ಬಿರಿ ನೋಡ್ಬೋದು. ಕೋಳಿ ಮಿಕ್ಬಿಟ್ರೆ ಲಾಭ ಎಲ್ಲ ಅಲ್ಲೇ ಇರುತ್ತೆ. ಈ ಥರ ಆರ್ಡ್ರುಗಳಿದ್ರೆ ಕರೆಕ್ಟಾಗಿ ಆಗುತ್ತೆ. ಕೋಳಿಗಳು ಖಾಲಿ ಆಗುತ್ತೆ, ಲಾಭ ಎಷ್ಟು ಬಂದಿರೋದು ಅಂತ ಗೊತ್ತಾಗುತ್ತೆ. ಒಂದು 15 kg ಆರ್ಡ್ರ್ ಕೊಟ್ಟಿದ್ರು, ಅದು ನೋಡ್ರಿ ಚಿಕ್ಕಂತೆಲ್ಲ ಕ್ಲೀನ್ ಮಾಡಾಕಿ ಬರ್ಬರ್ನ. ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೂ ಲಾಸ್ಟಾಗಿ ಹೇಳ್ತೀನಿ ನೋಡ್ರಿ ಎಷ್ಟು ಬಂದಿದೆ ಲಾಭ ಅಂತ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೋಡಿ. ನಾನು ಬಿಗಿನಿಯರ್, ಇನ್ಮೇಲಿಂದ ಇಷ್ಟು ದೊಡ್ಡ ವೀಡಿಯೋ ಮಾಡಲ್ಲ, ಪ್ಲೀಸ್. ಸೌಂಡು ಹತ್ತಿದ್ರೆ ಸೌಂಡ್ ಕೇಳಿಸ್ತಾರೆ, ಡಿಸ್ಟರ್ಬ್ ಮಾಡ್ಕೊಂಬಿಟ್ರೆ. ಚಿಕನ್ ಅಂಗಡಿಯಲ್ಲಿ ಸೌಂಡ್ ಜಾಸ್ತಿ, ಗಾಡಿಗಳು ಮೇನ್ ರೋಡ್ ಪಕ್ಕನೇ ಐತೆ. 15 kg ಕಬಾಬ್ ಒಂದು 8, ಬಿರಿಯಾನಿ 2, ಒಂದು ಸ್ವಲ್ಪ ಲಿವರ್ ಇತ್ತು, ಟೋಟಲ್ ಒಂದು 14 kg ಇತ್ತು. ಎಲ್ಲ ಹೊಡೆದಾಕಿ ಚಿಕನ್ ಅಂಗಡಿಯಲ್ಲಿ ಕೆಲಸ ಕಲಿಯೋದು ತುಂಬ ಈಸಿ. ಎಲ್ಲನ ನೀವು ಚಿಕನ್ ಅಂಗಡಿ ಮಾಡಬೇಕಂದ್ರೆ ಒಂದು ವಾರ 2 ವಾರ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ಸಾಕು, ಆರಾಮಾಗಿ ಬರುತ್ತೆ ಕೆಲಸ. ಸಿಂಪಲಾಗಿ ಆರಾಮಾಗಿ ಕೆಲಸ ಮಾಡ್ಬೋದು. ಒಟ್ಟಾಗಿ ನೀಟ್ನೆಸ್ ಬೇಕು, ಕ್ಲೀನಾಗಿರಬೇಕು, ಕಸ್ಟಮರ್ ಚೆನ್ನಾಗಿ ಮಾತಾಡಿಸ್ಬೇಕು ಅಷ್ಟೇ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಯಿಲ್ಲ ಫ್ರೆಂಡ್ಸ್, ಹೇಳ್ತಾಯಿದ್ದೀನಿ, ಬೇಜಾರು ಮಾಡ್ಕೊಂಬಿಡ್ರಿ. ಪ್ಲೀಸ್ ಕೊನೆವರೆಗೂ ನೋಡಿ. ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ದರು. ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ತುಂಬ ಇರ್ತಾರೆ ಕಸ್ಟಮರು. ಮತ್ತು ಇದು ಗಿರಾಕಿದೆ 2 ಕೋಳಿ. ಅದಾದ್ಮೇಲೆ ತಿರ್ಗಾ ಒಂದು ಕೋಳಿ ಹಾಕ್ಸ್ತಾರೆ ಈಗ ಗಿರಾಕಿ ಬೇರೆಯವರು. ಇಷ್ಟನ್ನ ಹಾಕೋದು, ಕ್ಲೀನ್ ಮಾಡೋದು, ಕೊಡೋದು.
ಮೇಲಿಂದ ಇಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಇಷ್ಟು ದೊಡ್ಡದಾಗ ಸಿಂಪಲ್ ಏನಿದ್ರು ನಿಮಗೂ ಬೋರಾಗುತ್ತೆ. ಇಷ್ಟು ವೀಡಿಯೋ ನಿಂತಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಂಬಿಡ್ರಿ, ಪ್ಲೀಸ್ ಕೊನೆವರೆಗೂ ನೋಡಿ. ಇದೊಂದು ಲಾಸ್ಟ್ ವೀಡಿಯೋ ಅಂದರೆ ಇಷ್ಟು ದೊಡ್ಡದಾಗ ಮಾಡೋದು ಲಾಸ್ಟ್ ವೀಡಿಯೋ. ಇನ್ನೆಲ್ಲ ಚಿಕ್ಕ ವೀಡಿಯೋನೇ ಮಾಡ್ತೀನಿ, ನನಗೆ ಗೊತ್ತಾಗಿಲ್ಲ. ಅದು ಲಾಸ್ಟಿಗೆ ಬೇರೆ ಸ್ಟಿಕ್ ಬೇರೆ ಮುರಿದೋಗ್ಬಿಡ್ತು. ಆ ಲೆಕ್ಕ ಕೊಡೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ. ಲೆಕ್ಕ ಮತ್ತು ಕೋಳಿಗಳೆಲ್ಲ ನೋಡಿಸ್ಬೇಕಾಯ್ತು, ಅದು ಬೇರೆ ಮುರಿದೋಗ್ಬಿಡ್ತು. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಟೈಮ್ ಬೇರೆ ಆಗಿತ್ತು, ಹಂಗೆ ಹೊರಟೋದೆ. ಮತ್ತು ಕಸ್ಟಮರ್ ಕೋಳಿನೇ ಇದು. ಮತ್ತು ಸ್ಕಿನ್ ಔಟ್ ಬಂತು. ಸ್ಕಿನ್ ಔಟ್ ಅಂತೂ 2 ನಿಮಿಷನೂ ಬೇಕಾಗಿಲ್ಲ, ಅಷ್ಟು ಗ್ರೀನ್ ಮಾಡಾಕ್ಬೋದು. ಮತ್ತು ಅವ್ರಿಗೆ ಪೀಸ್ ಹೊಡ್ಕೊಟ್ಟೆ. ಇಲ್ಲ ಅರ್ಜೆಂಟು ಅಂತ ಇದ್ರು ಅವರು. ಪ್ಲೀಸ್ ಬೇಜಾರತ್ತು ಮಾಡ್ಕೊಂಡು ಹೋಗ್ಬೇಡ್ರಿ. ನನ್ನ ಮಾತಿಂದ ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ಮೇಲಿಂದ ಎಷ್ಟು ಲಾಂಗ್ ವೀಡಿಯೋ ಮಾಡೋದೇ ಇಲ್ಲ. ಏನಿದ್ರು 2-3 ನಿಮಿಷದ ವೀಡಿಯೋ. ಪಾಪ ನಿಮಗೂ ನೋಡೋಕೆ ಕಷ್ಟ ಆಗ್ಬೋದು, ಇನ್ನೇನು ಹಿಂಗೆ ಮಾತಾಡ್ತಾನೆ ಅಂತ. ಪ್ಲೀಸ್ ಬೇಜಾರು ಮಾಡ್ಕೊಂಬಿಡ್ರಿ. ನಮಗೊಂದು ಸಣ್ಣ ಆಸೆ, ಈ ಥರ ನಾವು ಎಲ್ಲರೂ ವೀಡಿಯೋ ಮಾಡ್ತಾರೆ, ನಾವು ಮಾಡಬೇಕು ಅನ್ನೋ ಆಸೆ. ಅಂದರೆ ಫಸ್ಟ್ ಟೈಮ್ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತೆ ಪೀಸ್ ಹೊಡೆದಾಕಿ ಇವತ್ತು ಸಿಂಪಲಾಗಿ ವೀಡಿಯೋ ಮಾಡ್ತೀನಿ. ಇವತ್ತಿನಿಂದ ನೋಡ್ಕೊಳ್ರಿ. ನಮ್ಗೆ ಅಷ್ಟಾಗಿ ವೀಡಿಯೋ ಮಾಡೋಕ್ಕೂ ಬರೋಲ್ಲ. ಎಲ್ಲಿ ಹೆಂಗೆ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅಂತ. ಅದು ಜಾಸ್ತಿ ಹೊತ್ತು ಆನ್ ಮಾಡಿಬಿಟ್ಟಿದ್ದೆ ವೀಡಿಯೋಗಳು, ಅದಕ್ಕೆ ಎಷ್ಟು ಲಾಂಗ್ ಬಂದಿದೆ. ಇನ್ಮೇಲಿದ್ದರೆ ಸಿಂಪಲ್ ಮಾತ್ರ ವೀಡಿಯೋ ಮಾಡ್ತೀನಿ. ಮತ್ತು ಸ್ಕಿನ್ ಔಟ್ ಬಂತು 1 kg. ಅಲ್ಲ, ಇದು ಫುಲ್ ಕೋಳಿ, ಸಾರಿ. ಇದು ಸ್ಕಿನ್ ಔಟ್ 1 kg. ಇವತ್ತು ರೇಟ್ ಏನಿದೆ ಅಂದರೆ ಮಂಗಳವಾರ 28/7/2026. ಇವತ್ತು ಮಂಗಳವಾರ ಆಗಿರೋದ್ರಿಂದ ರೇಟು 290 ರೂಪಾಯಿ ಇದೆ. ಸ್ಕಿನ್ ಔಟ್ 310 ರೂಪಾಯಿ ಇದೆ. ಅಷ್ಟೆಲ್ಲ ಹೊಡೆದ್ರೆ ಕಸ್ಟಮರ್ ಬರೋಲ್ಲ. ನಾವು ರೆಡಿ ಚಿಕನ್ ಇಲ್ಲಿದ್ರು 250, ವಿತೌಟ್ ಸ್ಕಿನ್ನು 270 ರೂಪಾಯಿ ಮಾರ್ತೀವಿ ಅಷ್ಟೇ. ಇದು ಹೊಡೆದಾಕಿ ಕೋಳಿ. ಇದು 1 kg ಫುಲ್ ಕೋಳಿ ಕ್ಲೀನ್ ಮಾಡಿ ಹೊಡೆದಾಕಿದ್ದೀನಿ. 1 kg ಬಂದಿತ್ತದು, ಇನ್ನು ಕಮ್ಮಿ ಬರುತ್ತೆ ಬೇರೆ. ಮತ್ತು ಅರ್ಧ kg ಬಂತು, ಸಾರಿ kg ಇದು. ಸಾಯಂಕಾಲ ಆಯಿತು ಅಂತ ಲೇಟ್ ಆಗ್ತೆ. ಮತ್ತು ಕಸ್ಟಮರ್ ಬಂದರು.
ಇನ್ಮೇಲಿಂದ ಇಷ್ಟು ಲಾಂಗ್ ವೀಡಿಯೋ ಮಾಡೋದೇ ಇಲ್ಲ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ದಯವಿಟ್ಟು ನೋಡಿ ಲಾಸ್ಟ್ ತನಕ. ಮತ್ತು ನಾನು ಸಿಂಪಲಾಗಿ ವೀಡಿಯೋ ಮಾಡ್ತೀನಿ ಇನ್ಮೇಲಿಂದ. ಏನಿದ್ರು 2 ನಿಮಿಷ 3 ನಿಮಿಷದಲ್ಲೇ ಕ್ಲಿಯರಾಗಿ ಹೇಳಂಗೆ. ಮತ್ತು ಅರ್ಧ ಕೆಜಿ ಕೊಟ್ಟೆ. ವಿಡಿಯೋ ಮಾತ್ರ ಫಾಸ್ಟಾಗಿ ಓಡಿಸ್ಬಿಟ್ಟಿದ್ದೀನಿ. ಪ್ಲೀಸ್ ಯಾರೋ ಬೇಜಾರು ಮಾಡ್ಕೊಂಬಿಟ್ರಿ. ಸಿಕ್ಕಾಪಟ್ಟೆ ಲಾಂಗಿದೆ ವಿಡಿಯೋ, ಅದಕ್ಕೋಸ್ಕರ ಇಷ್ಟು ಓಡಿಸಿ ಇಷ್ಟು 11 ನಿಮಿಷ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲ ಕ್ಷಮಿಸಿ. ಒಂದೇ ಒಂದ್ಕಿದೆ ಲಾಸ್ಟ್ ವಿಡಿಯೋ ನೋಡಿಬಿಡಿ. ಇನ್ನಿಂದ ಇಷ್ಟು ದೊಡ್ಡ ವಿಡಿಯೋ ಮಾಡಲ್ಲ. ಮತ್ತೆ ಬರ್ತಾನೆ ಇದ್ದರು ಚಿಕನ್ ಬರ್ತಾನೆ ಇದ್ರು. ಇನ್ನು ನೈಟು ನಾನು ವೀಡಿಯೋ ಅಂಗಡಿಯೆಲ್ಲ ಕ್ಲೋಸ್ ಮಾಡಿದ ಮೇಲೂ ಬಂದಿದ್ದರು. ಆಮೇಲೆ ಸ್ಕಿನ್ ಔಟ್ ಮಾಡಿಕೊಟ್ಟೆ. ಇಲ್ಲಿಗೆ ವಿಡಿಯೋ ಮಾಡೋ ಸ್ಟಿಕ್ಕು ಮುರಿದೋಯ್ತು. ಕೋಳಿ ಬಿಲ್ಲು ಇವತ್ತು ಹೇಳ್ತಾಯಿದ್ದೀನಿ 6300, ವ್ಯಾಪಾರ ಆಗಿತ್ತು 8400.